ಯಾಕೆ ಹಿಂಗ್ ನಿಂತಿದ್ಯಾ? ವೆಲ್ಕಮ್ ಟು ಮೈ ವ್ಲಾಗ್ ಗೈಸ್. ಒಂದು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇದೆ. ನಾನು ನನ್ನ ತಂಗಿ ಡ್ರಾಪ್ ಮಾಡಕ್ಕೆ ನನ್ನ ಮಗ ಮತ್ತೆ ಹಸ್ಬೆಂಡ್ ಬರ್ತಾರೆ. ಇಷ್ಟೊತ್ತಿನಲ್ಲಿ ಮುದ್ದಿ ಬರ್ತಾ ಇದೆ. ಮಲ್ಕೊಳ್ಳೋದಕ್ಕಾಗಲ್ಲ ನನಗೆ. ಹಾಯ್ ಮಾಡು. ಹಾಯ್. ಓಪನ್ ಲಾಲ್ಬಾಗ್ ಗೇಟ್. ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ವಿ. ಬೆಳಗ್ಗೆ ಮಾರ್ನಿಂಗ್ 6ಗೆ ಬಿಟ್ಟಿದ್ದು ಮನೆ. ಮಳೆ ಆಲ್ರೆಡಿ ಬಂದು ನಿಂತಿತ್ತು ನೋಡಿ. ಫುಲ್ ವೆಟ್ಟಾಗಿದೆ ನೆಲ ಎಲ್ಲ. ಆ್ಯಂಡ್ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದಾಗ ಗೈಸ್ ಇಲ್ಲಿ ಇನ್ನೊಂದು ಹೇಳಬೇಕು. ಏನಂತ ಅಂದರೆ ನಾವು ಆ್ಯಕ್ಚುಲಿ ಮಂಡೇ ಹೊರಟಿದ್ದು ಹೋಗಬೇಕು ಅಂತ. ಬಟ್ ಅಲ್ಲಿ 6:00 6:30 ಅಷ್ಟೊತ್ತಿಗೆ ನಾವು ಬಸ್ ಸ್ಟ್ಯಾಂಡಲ್ಲಿ ಇದ್ವಿ. 7:30 ಆದರೂ ನಮಗೆ ಬಸ್ ಸಿಗಲಿಲ್ಲ. ಏನು ಮಾಡೋದಂತ ನೋಡ್ಕೊಂಡು ಅಲ್ಲೇ ಹೊಟ್ಟೆ ಹಸಿತಾಯಿತ್ತು. ಕಾಫಿ ಕುಡಿದ್ವಿ. ಟಿಫನ್ನಲ್ಲಿ ಯಾಕೋ ಇಷ್ಟ ಆಗಿಲ್ಲ ನಮಗೆ. ಹಾಗಾಗಿ ಕಾಫಿ ಕುಡಿಯೋಣ ಅಂತ ಕಾಫಿ ಕುಡ್ಕೊಂಡು ನಮಗೆ ಬಸ್ ಸಿಕ್ಕಿದ್ದೆ 7:30ಗೆ ಗಾಯ್ಸ್. 7:30ಗೆ ಆಮೇಲೆ ಫೈನಲಾಗಿ ಸಿಕ್ತು. ಅದು ಸೀಟ್ ಇಲ್ದಾರ ಅಡ್ಜಸ್ಟ್ ಮಾಡ್ಕೊಂಡು ಹೊರಟ್ವಿ. ಆ್ಯಂಡ್ ಇದು ಬೆಳ್ಳೂರು ಕ್ರಾಸಲ್ಲಿ ಪೂರಿ ಮತ್ತು ಸಾಗು ತೊಗೊಂಡು ತಿಂದೆ ನಾನು. ನನ್ನ ತಂಗಿ ಇಡ್ಲಿ ಸಾಂಬಾರು ತೊಗೊಂಡು ತಿಂದು ಟಿಫನ್ ಮಾಡ್ಕೊಂಡ್ವಿ. ಅಲ್ಲಿ 8:30ಗೆ ಹಾಸನ ಬಿಟ್ಟಿದ್ದು. ಮಾರ್ನಿಂಗು 7 ಅವರ್ಸ್ ಜರ್ನಿ ಮಾಡಿದ್ದೀವಿ ಗಾಯ್ಸ್. ಅದ್ರ ಮಧ್ಯೆ ನನ್ನ ತಂಗಿ ಈ ಥರ ಕಾಮಿಡಿ ಮಾಡ್ಕೊಂಡು ನನಗೆ ಗೊತ್ತಿಲ್ದಿರೋ ನಾನು ಮಲಗುವಾಗ ವೀಡಿಯೋ ಮಾಡ್ತಾಯಿದ್ಲು. ಬೈದೆ ಒಂದು. ಆಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಗೋರ್ಗುಂಟಪಾಳ್ಯಕ್ಕೆ ಬಂದು ಅಲ್ಲಿಂದ ಮೆಟ್ರೋ ಸ್ಟೇಷನಲ್ಲಿ ಹೋದ್ವಿ. ಮೆಜೆಸ್ಟಿಕ್ಕಿಗೆ ಹೋದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಡೈರೆಕ್ಟು ಮೆಟ್ರೋನಲ್ಲಿ ಹೋಗಿ ಮನೆಗೆ ಗೋರ್ಗುಂಟಪಾಳ್ಯಕ್ಕೆ ಟಿಕೆಟ್ ತೊಗೊಂಡು ಹೋದ್ವಿ. ಫೈನಲ್ ಗೈಸ್ ಎಷ್ಟು ಅವರ್ಸ್ ನಾವು ಜರ್ನಿ ಮಾಡಿದ್ವಿ ಅಂದರೆ 8:30ಗೆ ಬಿಟ್ಟರು ನಾವು 7 ಅವರ್ಸಿಗೆ ತಂದುಬಿಟ್ಟಿದ್ದಾನೆ. ತುಂಬ ಇದಾಯಿತು ನಮಗೆ. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಇರುತ್ತೆ ಜರ್ನಿ. ಇದು ಮಾಡೋಕ್ಕೆ ರಿಸ್ಕ್ ಆಗುತ್ತೆ. ವೀಕೆಂಡು ಅಂತೀವಿ. ಬಟ್ ಮಂಡೇನೂ ನಮಗೆ ತುಂಬ ರಿಸ್ಕ್ ಆಯಿತು. ಬಸ್ಸು ಫುಲ್ ರಶ್ ಇತ್ತು. ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು 2 ಸೀಟ್ಸ್ ಇದು ಮಾಡ್ಕೊಂಡು 3 ಬಸ್ ಬಿಟ್ವಿ. ಆಮೇಲೆ ಇದು ಬಿಟ್ಟರೆ ಆಗಲ್ಲ ಅಂದ್ಬಿಟ್ಟು ಕ್ಯಾಚ್ ಮಾಡ್ಕೊಂಡು ಲಾಸ್ಟ್ 4ನೇ ಬಸ್ ನಾನ್ ಸ್ಟಾಪ್ ಹತ್ತಿದ್ರು. ಇದಾಯಿತು. ಆಮೇಲೆ ಅಲ್ಲಿಂದ ಮೆಟ್ರೋ ಸ್ಟೇಷನಿಂದ ಹೊರಟಿ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು. ನನ್ನ ತಂಗಿನ ಇದೇ ಫಸ್ಟ್ ಟೈಮ್ ಇಷ್ಟು ಬಸ್ಸಲ್ಲಿ ಅದರಲ್ಲೆಲ್ಲ ಅಲ್ಲಿ ಓಡಾಡಿಸಿದ್ದು. ಅವಳು ಕಾರಲ್ಲಿ ಹೋಗ್ತಾಯಿದ್ಲು, ಕಾರಲ್ಲಿ ಬರ್ತಾಯಿದ್ಲು. ಬಟ್ ಫಸ್ಟ್ ಟೈಮ್ ನೋಡಿದ್ದು ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಇದು ಮಾಡ್ಕೊಂಡು ಸಿಟಿ ಬಸ್ ಸ್ಟ್ಯಾಂಡನ್ನ ಕ್ಯಾಚ್ ಮಾಡ್ಕೊಂಡು ನಮ್ಮ ಅತ್ತೆ ನಾವು ಅಲ್ಲಿಂದ ಚಿಕ್ಕಪೇಟೆಗೆ ಹೊರಟು ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಅಲ್ಲಿ ಮುಗಿಸ್ಕೊಂಡು ನಾವು ಹೊರಟ್ವಿ. ಅದ್ರದ್ದು ನೆಕ್ಸ್ಟ್ ಡೇ ನಾವು ನಮ್ಮ ಹಾಸನಕ್ಕೆ ಬಂದ್ವಿ. ಹಾಸನಕ್ಕೆ ಬಂದರೆ ಇಲ್ಲಿ ನನ್ನ ಮಗ ಆಟೋಲಿ ಬರ್ತಾಯಿದ್ದೀವಿ ಅಂತ ವೀಡಿಯೋ ಕಾಲ್ ಮಾಡಿದ ತಕ್ಷಣ ಈ ರೋಡಲ್ಲಿದ್ದೀನಿ ಅಂತ ತೋರಿಸಿದ ತಕ್ಷಣ ನಮ್ಮ ಮನೆ ರೋಡಿಗೆ ಬರೋ ಅಷ್ಟರಲ್ಲೇನೆ ಬಂದು ಇಲ್ಲಿ ನಿಂತಿದ್ದ ನೋಡಿ. ಇವಾಗ ಹೆಂಗೆ ನಿಂತಿರ್ತಾನೆ. ಮನೇಲಿ ನೈಟ್ ಡ್ರೆಸ್ ಹಾಕೊಂಡು ಇರೋದು ಹಂಗೆ ಇಳಿದೆ ಹಂಗೆ ಬಂದ್ಬಿಟ್ಟು ಸ್ಲಿಪ್ಪರ್ ಇಲ್ದಿರ ಹಂಗೆ ಬಂದಿದ್ದಾನೆ. ಏನು ಇಲ್ಲ ಅದರಲ್ಲಿ. ಅಲ್ಲ ಬಟ್ಟೆ ಹಾಕ್ಕೊಂಡು ಬರ್ಬೇಕು ತಾನೇ. ನಾನು ಎತ್ಕೊಬರ್ತೀನಿ. ಬಾರ ಐತೆ ವಾಟರ್ ಬಾಟಲ್. ಆದರೂ ನನ್ನ ಮಗ ಒಂದಿನ ಬಿಟ್ಟು ಇದ್ದಿದ್ದೆ ಹೆಚ್ಚು. ಸೊ ಮಿಸ್ ಮಾಡಿಕೊಂಡೆ ನೋಡಿ. ಬಂದಿದ್ದ ತಕ್ಷಣ ಯಾವ ಥರ ರಿಯಾಕ್ಷನ್ ಕೊಟ್ಟ ಅಂತ ಅಂದರೆ ಆ ನಗುವ ಮುಗ್ಧತೆ ನೋಡೋಕ್ಕೆ ಚೆಂದ. ಮಕ್ಕಳನ್ನ ಅದಕ್ಕೆ ಅಲ್ವಾ ಮಕ್ಕಳು ಅಂತ ಹೇಳೋದು. ಐ ಮಿಸ್ ಯು, ಲವ್ ಯು.